ಪತ್ರಿಕೋದ್ಯಮ ರಾಜ್ಯ ರಾಷ್ಟ್ರದಲ್ಲಿ ಆಯಾ ಪ್ರದೇಶಗಳ ಪರಿಸ್ಥಿತಿಗನುಗುಣವಾಗಿ ಬೆಳೆದು ನಿಂತಿದೆ. ನಮ್ಮ ರಾಜ್ಯದ ಪತ್ರಿಕೋದ್ಯಮದಲ್ಲಿ ಯಾರೂ ನಿರ್ಲಕ್ಷಿಸಲಾಗದ ಅಕಾಲಕ್ಕೆ, ಅಂದರೆ ಯಾವ ಕಾಲಕ್ಕೆ ಏನಿರಬೇಕೋ ಆ ಕಾಲದ ನಿಯಮವನ್ನು ಮೀರಿ ಹಠ, ಧೈರ್ಯ, ಸ್ವಾಭಿಮಾನ ಮತ್ತು ತಮ್ಮದೇ ಆದ ಶಕ್ತಿಯಿಂದ ತಮ್ಮದೇ ಛಾಪು ಮೂಡಿಸಿದವರು ಶ್ರೀ ರವಿ ಬೆಳಗೆರೆ ಸರ್ ಅವರು. ಅವರ ಆ ಜರ್ನಲಿಸಮ್, ಆ ಪತ್ರಿಕೋದ್ಯಮ, ಸಾಹಿತ್ಯ ಕ್ಷೇತ್ರದ ರೂವಾರಿಗಳಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀ ಭಾವನಾ ಮೇಡಮ್ರವರೇ, ನನ್ನ ಕಾಲೇಜಿನ ದಿನಗಳಿಂದ ನಮ್ಮೂರಿನವರು, ಅವರು ಕಾಡು ಸಿದ್ದೇಶ್ವರ ಕಾಲೇಜ್ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ, ನಾನು ಕರ್ನಾಟಕ ಆರ್ಟ್ಸ್ ಕಾಲೇಜ್, ಕರ್ನಾಟಕ ಕಲಾ ಮಹಾವಿದ್ಯಾಲಯದಿಂದ ಭಾಷಣ ಸ್ಪರ್ಧೆ ಅದರಲ್ಲೂ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ನನಗಿನ್ನೂ ನೆನಪಿದೆ, ಒಬ್ಬ ವ್ಯಕ್ತಿತ್ವ ಅನ್ನೋದನ್ನು ಅಳಿಯಲಿಕ್ಕೆ ಬಹಳ ಅಧ್ಯಯನದ ಅವಶ್ಯಕತೆ, ವಿಮರ್ಶೆಗೆ ಬೇಕು. ಅರಿಯಲಿಕ್ಕೆ ಸ್ವಲ್ಪವೇ ಸಾಕು. ಸಮ್ಮಿಶ್ರ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯವೇ ಅಂತ ಹೇಳಿ ಚರ್ಚಾ ಸ್ಪರ್ಧೆ. ಸಹೋದರ ಅಜಿತ್ರವರು ಒಂದೇ ಒಂದು ಕತೆ ಹೇಳಿ ಆರಂಭ ಮಾಡಿದರು, ಎಂದೂ ನಾನು ಮರೆಯಲಾರೆ. ಪಾಂಡವರು ಆಳ್ವಿಕೆ ಮಾಡ್ತಾ ಇದ್ರು, ರಾಜ್ಯ 5 ಭಾಗ ಆಯಿತು. ತದನಂತರ 101 ಜನ ಬಂದರು. ತದನಂತರ ಯಾದವೀಕಲದಲ್ಲಿ ಎಲ್ಲರೂ ಹೊಡೆದಾಡಿ ಸತ್ತು ಹೋದರು. ಹೀಗೆ ಆರಂಭ ಮಾಡಿದ್ರು. ಇನ್ನೂ ಹಲವಾರು ಉದಾಹರಣೆಗಳನ್ನು ಅವರು ಕೊಟ್ಟಿದ್ರು. ಅದನ್ನು ವಿದ್ಯಾರ್ಹತೆಯಿಂದ ಪತ್ರಿಕೋದ್ಯಮದ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳದೇ ಇದ್ದರೂ ಈ ರಾಷ್ಟ್ರದಲ್ಲಿ ಪತ್ರಿಕೋದ್ಯಮ ಅನ್ನುವುದು ಆಳುವ ಎಲ್ಲ ಸರ್ಕಾರಗಳ ವಿರೋಧ ಪಕ್ಷದಂತೆ ಕೆಲಸ ಮಾಡಬೇಕು ಅನ್ನೋದನ್ನು ನಿರೂಪಿಸಿದವರು. ನಿರ್ಭಿಡೆಯಿಂದ ಯಾರು ಏನೇ ಅನ್ನಲಿ, ನಾನು ಹೀಗಿದ್ದೀನಿ, ಹೀಗೆ ಇರ್ತೀನಿ ಅನ್ನೋದನ್ನು ಹೇಳುವುದಿದೆಯಲ್ಲ, ಮುಲಾಜಿಗೊಳಗಾಗದೆ ಅಥವಾ ಅಂಕೆ ಶಂಕೆಗಿಲ್ಲದೆ ಅದನ್ನು ನಿರೂಪಿಸಿದ ಆತ್ಮೀಯ ಸ್ನೇಹಿತ ಶ್ರೀ ಅಜಿತ್ರವರೇ. ಅದೇ ಹಾದಿಯಲ್ಲಿರುವ ಸ್ಮಿತಾ ರಂಗನಾಥ್ ಮೇಡಮ್, ಅವರೆಲ್ಲ ವಿಡಿಯೋಗಳೆಲ್ಲ ವೈರಲ್ ಆಗೋದನ್ನು ತಾವು ನೋಡಿರ್ತೀರ. ಆ ಛಾತಿಯನ್ನು ಹೊಂದಿರುವ ಸ್ಮಿತಾ ಮೇಡಮ್ ರವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದ ಸುಚಿತ್ರಾ ಮೇಡಮ್ ರವರೇ, ಸ್ನೇಹಿತರು, ಈ ಕುಟುಂಬದ ಸದಸ್ಯರು, ನಟರು ಆಗಿರ್ತಕ್ಕಂಥ ಶ್ರೀ ಕಿಟ್ಟಪ್ಪಣ್ಣವರೇ, ರಾಷ್ಟ್ರದಲ್ಲಿ ಹಾಡಿನ ಮೂಲಕ ಅಲೋಕ್ರವರು ನನಗೆ ಯಾಕೆ ಇಷ್ಟ ಅಂದರೆ, ರ್ಯಾಪರ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹಾಡುಗಾರರು ಸಾವಿರಾರು ಜನ ಇದ್ದಾರೆ. ಈ ನೆಲದ ಸಂಸ್ಕೃತಿಯನ್ನು, ಅದರಲ್ಲೂ ದಾಸ ಪದಗಳನ್ನು, ಹಳೆಯ ಪದಗಳನ್ನು ಈ ಪ್ರಸ್ತುತ ತಲೆಮಾರಿಗೆ ನಿಮ್ಮ ಟೇಸ್ಟ್ ಮೂಲಕ ವರ್ಗಾಯಿಸುವುದಿದೆಯಲ್ಲ, ಅದೊಂದು ಸಾಹಸದ ಕೆಲಸವೇ. ಅದನ್ನು ಅವರು ಮಾಡ್ತಾ ಇದ್ದಾರೆ. ಸಾಗರೋತ್ತರದಲ್ಲೂ ಅವರು ಅದನ್ನು ಮಾಡ್ತಿದ್ದಾರೆ. ಆ ಒಳ್ಳೆಯ ಕೆಲಸ ಮಾಡುತ್ತಿರುವ ಶ್ರೀ ಅಲೋಕ್ ಸರ್ ಅವರೇ, ವೇದಿಕೆ ಮೇಲಿರುವ ಇತರೆ ಎಲ್ಲ ಗಣ್ಯರೇ, ಕರುಣಾರವರೇ, ಚೇತನಾ ಮೇಡಮ್ ರವರೇ, ಸತೀಶ್ ಅರಸ್, ಹಾಯ್ ಬೆಂಗಳೂರು ಪತ್ರಿಕೆ ನಮಗೆ ಪರಿಚಯ ಆಗಲಿಕ್ಕೆ ಕಾರಣರಾದವರು ಅರಸ್, ಸತೀಶ್ ಬಿಲ್ಲಾಡಿ, ರವಿ ಕುಲಕರ್ಣಿ, ಇವರೆಲ್ಲ. ನನ್ನ ನಂಟು ಹಾಯ್ ಬೆಂಗಳೂರಿನೊಂದಿಗೆ ಆರಂಭ ಆಗಿದ್ದು ಧಾರವಾಡದಲ್ಲಿ ನಾವು KCD ಕಾಲೇಜಲ್ಲಿದ್ದಾಗ. ಗ್ರಂಥಾಲಯಕ್ಕೆ ಓದಕ್ಕೆ ಹೋದಾಗೆಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವ ಎಲ್ಲ ಟಾಪಿಕ್ಗಳು ಬೋರ್ ಅನ್ನಿಸಿದಾಗ, ಸ್ಪ್ಯಾನ್ ಆಫ್ ಅಟೆನ್ಷನ್, ಆ ಅವಧಾನ ನೆನಪಿನಲ್ಲಿ ಹೋಗಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಸಾಕಪ್ಪ ಅಂದ ಮೇಲೆ ನಮಗೆ ಆಸರೆಯಾಗಿ ನಮ್ಮನ್ನ ಓದಲಿಕ್ಕೆ ಹಚ್ಚಿದ್ದು ಹಾಯ್ ಬೆಂಗಳೂರು ಪತ್ರಿಕೆ. ಅದರಲ್ಲೂ ಮನಸ್ಸೆ, ವಯೋಮಾನ ಸಹಜವಾದ ಅಭೀಪ್ಸೆ, ಆಕಾಂಕ್ಷೆಗಳನ್ನ ನಾವು ಕಾಣ್ತಾ ಇದ್ದಿದ್ದು, ಅದಕ್ಕೆ ಅದನ್ನ ಸರಿಯಾಗಿ ಹೋಗಲಿಕ್ಕೆ ದಿಶೆ ತೋರ್ತಾ ಇದ್ದು ಆ ಬರವಣಿಗೆಗಳಲ್ಲಿ. ಆ ಬರವಣಿಗೆ ರುಚಿ ಹತ್ತಿ ಪದವಿ ಹಂತದಲ್ಲಿದ್ದಾಗ ಮೊದಲು ಓದಿದ ಕಾದಂಬರಿ ಹೇಳಿ ಹೋಗು ಕಾರಣ. ಆ ಪಾತ್ರಗಳು ಇನ್ನೂ ಕಾಡುತ್ತೆ ನಮ್ಮನ್ನೆಲ್ಲ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್, ಪ್ರಾರ್ಥನಾ ಆಗಿರಲಿ, ಹಿಮವಂತ ಆಗಿರಲಿ, ಆ ಕ್ಯಾರೆಕ್ಟರ್ಗಳು. ಅದಾದ ನಂತರ ನಮ್ಮೂರಿನ ಕಥೆಗಳೆಲ್ಲ
ಭೀಮಾ ತೀರದ ಹಂತಕರು, ಇಂದಿರೆಯ ಮಗ ಸಂಜಯ. ಫ್ಯಾಕ್ಟ್ಸ್, ಘಟನೆ, ಒಂದು ಕಥೆಯನ್ನು ಹೇಳಲಿಕ್ಕೆ ನೂರಾರು ವಿಧಾನಗಳಿದೆ, ಎಲ್ಲರೂ ಹೇಳ್ತಾರೆ. ಆದರೆ ಓದುಗ ಒಂದು ಸಾರಿ ಓದ ಪುಸ್ತಕವನ್ನ ಎತ್ತಿಕೊಂಡ ಮೇಲೆ ಅದನ್ನು ಕೆಳಗಿಡದಂತೆ ಓದಿಸುವ ಕಲೆ ಇದೆಯಲ್ಲ, ನಿರೂಪಣೆ ಇದೆಯಲ್ಲ, ಅದು ಕೆಲ ಜನರಿಗೆ ಕರಗತ ಆಗಿರುತ್ತೆ. ಅಂತಹ ಅಕ್ಷರ ಬ್ರಹ್ಮ ಶ್ರೀ ರವಿ ಬೆಳಗೆರೆ ಸರ್ ಅವರು. ನಾವು ಅವರನ್ನ ಉದಯ್ ಹಾಸ್ಟೆಲಲ್ಲಿ ಹಾಸ್ಟೆಲ್ ಡೇಗೆ ಬಂದಿದ್ರು. ಸಿಕ್ಕಾಪಟ್ಟೆ ಗದ್ಲ, ಸಿಕ್ಕಾಪಟ್ಟೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಇದು. ನಾನು ದೂರದಲ್ಲಿ ಕುಳಿತು ಅವ್ರ ಭಾಷಣ ಕೇಳಿ ಅವ್ರನ್ನ ಭೇಟಿಯಾಗಿ ಕೈ ಕುಲುಕಿದ್ದೆ. ಅವ್ರಿಗೆ ಎಂಥ ನೆನಪಿನ ಶಕ್ತಿ ಅಂದ್ರೆ, ನಾನು IPS ಆದಮೇಲೆ 2009ರಲ್ಲಿ ಇದೇ ಹೈ ಬೆಂಗಳೂರಲ್ಲಿ ನನ್ನ ಬಗ್ಗೆ ಬರೀತಾರೆ. ಆವತ್ತಿನ ಹುಡುಗ ನನ್ನನ್ನು ಹೀಗೆ ಭೇಟಿಯಾಗಿದ್ದ, ಅವನು ಪೊಲೀಸ್ ಅಧಿಕಾರಿ. ನಾನು ಫೋನ್ ಮಾಡಿ ಮಾತನಾಡಿದ್ದೆ. ಅಂದ್ರೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದೇ ಕ್ಷೇತ್ರದಲ್ಲಿರಲಿ, ಪತ್ರಿಕೋದ್ಯಮವೇ ಆಗಿರಲಿ, ಇನ್ನಿತರ ಯಾವುದೇ ಕ್ಷೇತ್ರಗಳೇ ಆಗಿರಲಿ, ಜನರು ಸಣ್ಣ ಸಣ್ಣ ಘಟನೆಗಳನ್ನ, ಅದರಲ್ಲಿ ಸವಿ ಕಾಣುವುದನ್ನ, ಸಣ್ಣವರು ಆಕಾಂಕ್ಷಿಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಟುಕೊಂಡು ನಮ್ಮನ್ನ ಭೇಟಿಯಾಗುವವರನ್ನ ಸಾಮಾನ್ಯವಾಗಿ ನಿರ್ಲಕ್ಷಿಸುವುದುಂಟು. ಔಪಚಾರಕ್ಕಾಗಿ ಆದರೂ ಅವರನ್ನ ಆವಾಗ ನಾವು ಸರಿಯಾಗಿ ನೋಡಿಕೊಂಡರೂ ತದನಂತರ ಮರೆಯುವುದುಂಟು. ಆ ಮರವು ಅವರಲ್ಲಿ ನಾನು ಕಾಣಲಿಲ್ಲ. ನನ್ನ ಬಗ್ಗೆ ಅಷ್ಟೇ ಅಲ್ಲ, ನಾನು ಏನೆಲ್ಲ ಜನ, ಫಸ್ಟ್ ನಾನು ಗುಲ್ಬರ್ಗದಲ್ಲಿ ಸೇವೆ ಆರಂಭ ಮಾಡಿದೆ 2010 ಆಸ್ ಅ ಪ್ರೊಬೇಷನರ್, ಪ್ರಶಿಕ್ಷಣಾರ್ಥಿಯಾಗಿ. ಗುಲ್ಬರ್ಗ ಭೀಮಾ ತೀರದ ಹಂತಕರ ಬಗ್ಗೆ ರವಿ ಬೆಳಗೆರೆ ಅವ್ರಿಗಿಂತ ಕಮಾಂಡ್ ಇರೋರು ಇನ್ನೊಬ್ರು ಉಂಟೆ. ಅಲ್ಲಿರುವ ಮಾಹಿತಿಯನ್ನ ಅವ್ರು ಫೋನ್ ಹಚ್ಚಿದಾಗ ಎಲ್ಲಾ ಕಥೆಗಳನ್ನು ಅವರು ಬಿಚ್ಚಿಟ್ಟಿದ್ರು. ಅವಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ SP ಇದ್ದಿದ್ರು, ಯಾರು ಇನ್ಸ್ಪೆಕ್ಟರ್ ಇದ್ರು, ಯಾರು PSI ಇದ್ರು, ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರ್ಗಳ ಬಗ್ಗೆ ಕುತೂಹಲಕ್ಕಾಗಿ ಆ ಎಲ್ಲಾ ಊರುಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ. ಅದು ಖಜೂರಿ ಇರಲಿ, ಅಫಜಲ್ಪುರ ಇರಲಿ, ಆಳಂದ ಇರಲಿ, ಆ ನಮ್ಮ ತೊಗರಿ ಹೊಲ ಇರಲಿ, ಆ ದೇಸಿ ಕಟ್ಟ ಬಂದೂಕುಗಳನ್ನಿಟ್ಟ ಪ್ರದೇಶಗಳಾಗಿರ್ಲಿ, ಈ ಉಳಿದ ತಲೆಮಾರುಗಳನ್ನ ಕೆಲ ವ್ಯಕ್ತಿಗಳಿರ್ಲಿ, ಹೈಯೆಸ್ಟ್ ನಾನು ಕೆಲಸ ಸೇವೆಗೆ ಸೇರಿ 17 ವರ್ಷಗಳಾಯ್ತು. ನಾನು 2009 ನಾನು ಸೇರಿದ್ದು, 2008 ಪರೀಕ್ಷೆ. ನನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ದು 2007ರಲ್ಲಿ ಧಾರವಾಡ. ಬಿಕೇಮ್ IPS in 2008. I have completed 17 years of service. ಕಲಬುರಗಿಯಲ್ಲಿ ASP ಆಗಿದ್ದೆ, ಬೆಳಗಾವಿಯಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕನಾಗಿದ್ದೆ, ಆಸ್ ಎ SP. ವಿಜಯನಗರ ಜಿಲ್ಲೆ ASP ಆಗಿ, SP ಆಗಿ ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, DCP ವೆಸ್ಟ್, ಬ್ಯಾಂಗ್ಳೂರು ಗ್ರಾಮಾಂತರ. ಕಳೆದ 5 ವರ್ಷದಿಂದ ಆಕ್ಟಿವ್ ಪೊಲೀಸಿಂಗ್ ಅಲ್ಲಿಲ್ಲ. ಆದರೆ ಅತಿ ಹೆಚ್ಚು ಕೆಲಸ ಮಾಡಿದ್ ನಾನು ಕಲಬುರಗಿಯಲ್ಲಿ. ಕಾರಣ, ಪ್ರೇರೇಪಣೆ ಏನು? ಬರಹ, ಬರೆಯಲ್ಪಟ್ಟ ಅಕ್ಷರಗಳನ್ನ ಜನ ನಂಬುತ್ತಾರೆ. ಪತ್ರಿಕೋದ್ಯಮಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಈ ಕಾದಂಬರಿಯಲ್ಲೂ ಕೂಡ ಸ್ಪೆಷಲಿ ಎಲ್ಲ ಹೆಣ್ಮಕ್ಳಿದ್ದೀರಾ, ಆ ವುಮೆನ್ಸ್ ಲೈಫ್, ಶರಣ್ಯ ಅಂತಕ್ಕಂಥ ಕ್ಯಾರೆಕ್ಟರ್ ಮೂಲಕ ಭಾವನಾರವರು ಇಲ್ಲಿ ನಿಮ್ಮ ಮುಂದಿಟ್ಟಿರುವುದು ಪ್ರತಿಯೊಬ್ಬ ಯುವತಿಯ ಆಕಾಂಕ್ಷೆಗಳನ್ನ, ಕನಸನ್ನ, ಹೊಯ್ದಾಟವನ್ನ, ಆಯ್ಕೆ, ಅನಿರೀಕ್ಷಿತ ಘಟನೆಗಳು ತೆಗೆದುಕೊಳ್ಳುವ ವಿವಿಧ ರೂಪರೇಷೆ, ಅದರಿಂದ ಅವಳು ಅನುಭವಿಸುವುದು ಸ್ವಂತ ಬದುಕು, ಆ ಪರ್ಸನಲ್ ಸ್ಪೇಸ್ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು, ಈ ಎಲ್ಲ ನಿಮ್ಮ ವಯಸ್ಸಿನ ಅಥವಾ ಸಮಾಜದ ಯಾವುದೇ ವರ್ಗದ ಹೆಣ್ಣು ಮಗಳಿಗಿರ್ತಕ್ಕಂಥ ಅಥವಾ ಗಂಡಿಗೂ ಇರ್ತಕ್ಕಂಥ ಆಕಾಂಕ್ಷೆಗಳೇ. ಆ ಕಾಲಕ್ಕೆ ಅವರು ಬರೆದ ಲೇಖನಗಳು ಹೈ ಬೆಂಗಳೂರಲ್ಲಿ ಬರ್ತಿದ್ದು. ಇನ್ನಿತರೆ ಕ್ರೈಮ್ ಜರ್ನಲಿಸಮ್, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್, ಅದರಲ್ಲಿ ಬರ್ತಕ್ಕಂಥದ್ದೇ ನನ್ನ ಪೊಲೀಸಿಂಗ್ಗೆ ತಳಹದಿಯಾಗಿತ್ತು. ಐ ನೆವರ್ ಡಿಪೆಂಡೆಡ್ ಆನ್ ಪೊಲೀಸ್ ಬ್ರೀಫಿಂಗ್. ಟಿಲ್ ಟುಡೇ ಐ ನೆವರ್ ಡಿಪೆಂಡ್. ಅಧಿಕಾರಿಗಳು ಹೇಳಿದ್ದನ್ನೇ ಎಂದಿಗೂ ನಾನು ನಂಬಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಪ್ರೂವನ್ ಇನ್ ದ ಫೀಲ್ಡ್. ಆ ಹಳ್ಳಿಗಳಿಗೆಲ್ಲ ಹೋಗುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ. ಸೊ ಅಂತಹ 31 ವರ್ಷ ವಸಂತಗಳನ್ನ ಕಳೆದಿರ್ತಕ್ಕಂಥ ಹೈ ಬೆಂಗಳೂರು ಭಾವನಾ ಪ್ರಕಾಶನ ಮತ್ತು ಅವರ ಇಡೀ ಮನೆತನಕ್ಕೆ ತನ್ನದೇ ಆದ ಒಂದು ಕಲ್ಟ್ ಫಾಲೋಯಿಂಗ್ ಇದೆ ಮೇಡಮ್. ಬಹಳ ಜನ ಅಭಿಮಾನಿಗಳಿದ್ದಾರೆ.
ಇವ್ರ ಬಗ್ಗೆ ನಾನು ಅತಿ ಹೆಚ್ಚು ತಿಳ್ಕೊಂಡು ನಮ್ಮ ಸತೀಶ್ ಬಿಲ್ಲಾಡಿ, ಹೊಸಪೇಟೆ, ನಾನು ಕೆಲಸ ಮಾಡಬೇಕಾದ್ರೆ ಎವ್ರಿ ಈವ್ನಿಂಗ್ ವಿ ಯೂಸ್ ಟು ಮೀಟ್. ರವಿ ಕುಲಕರ್ಣಿ ಅವರು ಅರಸ್, ರವಿ ಬೆಳಗೆರೆಯವರ ಆ ಅಮೂರ್ತ ಆಬ್ಸ್ಟ್ರಾಕ್ಟ್ ಪರಿಚಯ, ಅವರ ಬದುಕು ಬರಹ ಅದೆಲ್ಲವನ್ನ ಹೇಳಿಕೊಟ್ಟವರು. ನಾನು ಹೀಗೂ ಇರಬಹುದೇ, ಒಬ್ಬ ವ್ಯಕ್ತಿ ಹೀಗೂ ಬದುಕಬಹುದೇ, ಬರಹಗಾರನ ಆದ್ರೆ ಹೀಗೆಲ್ಲ ಇರ್ಬೋದು, ಇಷ್ಟೊಂದು ದಿಟ್ಟತನ, ಇಷ್ಟೊಂದು ಹಠ ಇತ್ತ ಅಂತ ಕಲಿಯಲಿಕ್ಕೆ ಸಾಮಗ್ರಿಗಳಾದವರು ಅವರೆಲ್ಲ ಇವತ್ತಿದ್ದಾರೆ. ಅದರ ಜೊತೆಗೆ ಕರ್ಣ ಅವರ ಫೋನ್ ನಂಬರ್ ತಗೊಂಡು ನಾನು ಮಾತನಾಡಿದ್ದೆ ಬಹಳ ಹಿಂದೆ, ಕೋವಿಡ್ ಟೈಮ್ ಅನ್ಸುತ್ತೆ. ಅಂದ್ರೆ ರವಿ ಬೆಳಗೆ ಅವರು ಒಂಥರ ಕೊರೋನಾ ತರ, ಯಾರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರಿಗೂ ಅವರ ಗುಣಗಳನ್ನು ಅಂಟಿಸ್ತಾರೆ. ಅವರ ಕುಟುಂಬ ಅವರ ಒಂದು ಆ ಪ್ರತ್ಯೇಕ ಶೈಲಿ, ಯಾರು ಏನಂತಾದ್ರೂ ಕರೀಲಿ ಅದನ್ನ, ನಮಗಂತೂ ಇಷ್ಟನಪ್ಪ ಅದು, ನಾವು ಹಂಗೆ ಇದೀವಿ, ವಿ ಲೈಕ್ ಇಟ್, ವೇರ್ ದೇರ್ ಇಸ್ ನೋ ಹಿಪೋಕ್ರಸಿ, ವೇರ್ ದೇರ್ ಇಸ್ ನೋ ವಾಟ್ ಯು ಸೇ ಆಡಂಬರ, ಹಿಂಗದೀವಿ ನಾವು, ಹಿಂಗ ಇರ್ತೀವಿ ಅಂತ ಹೇಳುವ ಗುಣ ಇದೆಯಲ್ಲ, ಅದು ಬಹಳ ಎಂದಿಂದಿಗೂ ಇಂದಿನ ಬಹುದೊಡ್ಡ ಅವಶ್ಯಕತೆ. ಅಂತಹದ್ದನ್ನ ತಾವು ಮುಂದುವರಿಸ್ತಾ ಇದ್ದೀರಾ. ಈ ಪುಸ್ತಕ, ಈ ಕಾದಂಬರಿ ತುಂಬಾ ಚೆನ್ನಾಗಿದೆ. ಶರಣ್ಯನ್ ಕ್ಯಾರೆಕ್ಟರು, ಅದರಲ್ಲಿ ಬರ್ತಕ್ಕಂಥ ಅವಿನಾಶ್ ಕ್ಯಾರೆಕ್ಟರು ಸ್ವಲ್ಪ ಮಟ್ಟಿಗೆ ಪೂರ್ತಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಓದಿದ್ವಿ ಮೇಡಮ್. ಸ್ಪೆಷಲಿ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಪೊಲೀಸ್ ಕಮಿಷನರ್ಗೆ ಎರಟೋಮಿಯಾ ಅನ್ನೋದನ್ನ ನಾನು ಹೆಂಗ್ ತಿಳಿಸ್ಲಿ, ಅದು ಗೊತ್ತಿಲ್ಲದೆ ಆ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಟ ಅನ್ನೋದು. ಇನ್ಫ್ಯಾಕ್ಟ್ ವಿ ದ ಪೊಲೀಸ್ ಆಫೀಸರ್ಸ್, ವಿ ಆರ್ ಸಪೋಸ್ ಟು ಬಿ aware of everything, forensic science, psychology, medicine, mechanical engineering, law, sociology, history, anthropology. We are being taught like that. If someone ನಿಮಗೇನು ಅನ್ಸುತ್ತಾ, ನಿಮ್ಮನ್ನೇ ತೆಗೆದುಕೊಂಡು ಹೋದ್ರು ನಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ 1 ವರ್ಷ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಿಮ್ಮನ್ನೇ ಯಥಾವತ್ ಹೋಗಿ ಕೂಡಿಸಿದ್ರು, ಅಲ್ಲಿ ಕೊಡುವ 3 ವರ್ಷಗಳ ತರಬೇತಿ, ಸಮಾಜದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಪೊಲೀಸೋ ಅಥವಾ IAS ಅಧಿಕಾರಿಯಾಗಿ ನಾನು, ದಿಸ್ ಇಸ್ ನಾಟ್ ಅ ಜಾಬ್, ದಿಸ್ ಇಸ್ ಆಲ್ ಇಂಡಿಯಾ ಸರ್ವಿಸ್, ಇಟ್ ಈಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಟ್ ಈಸ್ ಇಂಡಿಯನ್ ಪೊಲೀಸ್ ಸರ್ವಿಸ್. ಇದು ಸೇವೆ, ನಾಟ್ ಅ ಪ್ರಾಫಿಟಬಲ್ ಜಾಬ್, ಲಾಭದಾಯಕ ಹುದ್ದೆ ಅಲ್ಲ. ಜನ ಏನೇ ಅಂದ್ಕೊಂಡ್ರು ಜನರಿಗಾಗಿ ನಾನು ಬದುಕ್ತೀನಿ ಅನ್ನೋ ಧೋರಣೆ ಒಂದಿದ್ರೆ ಅಲ್ಲಿ ಕೊಡುವ ತರಬೇತಿ. ವಿ ಆರ್ ಬೀಯಿಂಗ್ ಟಾಟ್ by the best brains of this country in every field. You will not believe it. I am an art student. Only ನೀವು ಅಲ್ಲಿ ಕೂತ್ರೆ, whether it is forensic science, whether it is medicine, whether it is cyber crime, best brain of the country will come and teach you in a very simple language. For what? ಬಂದ ಪ್ರಕರಣವನ್ನ ಸರಿಯಾಗಿ ನೋಡಿ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಎಲ್ಲಾ ಬೋಧನೆಯನ್ನ ಮಾಡಲಾಗ್ತದೆ. ಆದ್ರೆ whether we implement it on the ground or not, ಪ್ರತಿ ಪ್ರಕರಣವನ್ನು ನಾನು ಹಾಗೆ ನೋಡ್ತೀನ. ನಾನು ಕುಳಿತಿರೋ ಹುದ್ದೆ, ಇದರಿಂದ ಸಾವಿರಾರು ಜನರ ಉದ್ಧಾರ, ಈ ಹುದ್ದೆ, ಈ ಕೇನು, ಈ ಕಾಕಿಯಲ್ಲಿ ಅಡಗಿದೆ ಅನ್ನೋದನ್ನ ನಾನು ಪರಿಭಾವಿಸ್ತೀನ ಇಲ್ಲ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ಡಿಪೆಂಡ್ ಆಗುತ್ತೆ, ಅದರ ಪರಿಣಾಮ ನಿರ್ಧಾರ ಆಗುತ್ತೆ. ಹಿಂದೆಂದಿಗಿಂತಲೂ ಇಂದ ಅವಶ್ಯಕತೆ ಇರೋದು 75 ವರ್ಷಗಳು ಗತಿಸಿದೆ. ಸ್ವಾತಂತ್ರ್ಯ ಬಂದು ರೋಟಿ ಕಪಡಾ ಮುಖಾನ್ ಮುಗಿದೋಯ್ತು, ಬಿಜ್ಲಿ ಸಡಕ್ ಪಾನಿ ಆಗೋಯ್ತು. ಈಗಾಗಬೇಕಾಗಿರೋದು ಪ್ರಶ್ನೆ ಮಾಡುವ ಗುಣ, ದ ವೇ ದೇ ಕ್ವಶನ್, ಪ್ರಶ್ನೆ ಮಾಡುವ ಸಂಪೂರ್ಣ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅನ್ನ ಕೇವಲ ಜರ್ನಲಿಸ್ಟ್ಗಳಿಗೆ ವಹಿಸಿ ಕೂಡಬಾರದು. ಇಲ್ಲಿ ಯಾರೂ ಪ್ರಶ್ನಾತೀತರಲ್ಲ, ಯಾವ IAS IPS ಅಧಿಕಾರಿಯೂ ಅಲ್ಲ, ಅಥವಾ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಸಾಂವಿಧಾನಿಕ ಬದ್ಧ ಜವಾಬ್ದಾರಿಗಳನ್ನು ಹೊತ್ತವರೂ ಅಲ್ಲ. ಪ್ರಶ್ನಿಸದೆ ಹೋದರೆ ಎಲ್ಲಾ ಅವಸ್ಥೆಗಳಿಗೂ ಕೂಡ ನಮ್ಮ ಮೌನವೇ ಕಾರಣ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಕೇವಲ ಒಂದು ಮಹಾನಗರ ಸರಿಯಾಗಿದ್ದರೆ, ಒಂದು ಜಿಲ್ಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಉಳಿದ 18-20 ಜಿಲ್ಲೆಗಳು ಉದ್ಧಾರವಾಗದೆ ಹೋದರೆ ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ, ಆರೋಗ್ಯಕರ ಬೆಳವಣಿಗೆ ಅಲ್ಲ. ಯಾವ ಬೆಳವಣಿಗೆ ಕೋಲಾರ ಮೈಸೂರಲ್ಲಿ ಆಯ್ತದೋ, ರಾಮನಗರದಲ್ಲಾಗುತ್ತೋ, ಅಥವಾ ಬೆಂಗಳೂರಲ್ಲಾಗುತ್ತೋ, ಬಳ್ಳಾರಿಯಲ್ಲಾಗುತ್ತೋ, ಅದು ಗದಗ, ಕೊಪ್ಪಳ, ರಾಯಚೂರಲ್ಲ ಆಗ್ಬೇಕು. ಬೆಳಗಾವಿಯಲ್ಲಿರ್ತಕ್ಕಂಥ
ಪ್ರಶ್ನೆ ಅಥವಾ ಮಂಗಳೂರು ಉಡುಪಿಯಲ್ಲಿರುವ ಪ್ರಶ್ನಿಸುವ ಗುಣ ಅದು ರೋಗದ ರೀತಿ ಗದಗ ಕೊಪ್ಪಳ ಹಾವೇರಿಗೂ ಅಂಟಿಸ್ಬೇಕು. ಯಾವ ರೀತಿಯ ಅಧಿಕಾರಿಗಳನ್ನ ಯಾಕೆ ಸ್ವಾಮಿ FIR ಮಾಡಲ್ಲ, ಕಾನೂನು ಇದೆ ಅಂತಲ್ಲ, ಅರ್ಧ ಗಂಟೆ ಒಳಗಾಗಿ FIR ಕೊಡಬೇಕು ಅಂತ, ತಲೆ ಒಡೆದು ರಕ್ತ ಸೋರ್ತಾ ಇದೆ, ಯಾಕೆ ಪ್ರಕರಣ ದಾಖಲಿಸ್ತಾ ಇಲ್ಲ, ಯಾರಾದ್ರೂ ಹೇಳುವವರೆಗೂ ಕಾಯ್ಬೇಕೆ ಅಂತ ಯಾವ ರೀತಿ ಮಂಗಳೂರವ್ರು ಪ್ರಶ್ನೆ ಮಾಡ್ತಾರೆ, ಹುಬ್ಬಳ್ಳಿ ಧಾರವಾಡ ನರೇಗಲ್ಲು ನರಗುಂದ ಗದಗ ಕಾವೇರಿ ಯಳಂದೂರವರು ಪ್ರಶ್ನೆ ಮಾಡ್ಬೇಕು. ಆ ಪ್ರಶ್ನಿಸದೆ ಹೋದರೆ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾಣ ಅನ್ನೋ ಪರಿಸ್ಥಿತಿ ಬರ್ತದೆ. ಸೊ ಅದನ್ನ ಚಾಚೂ ತಪ್ಪದೆ ಪತ್ರಿಕೋದ್ಯಮದ ಮೂಲಕ ಮುಲಾಜಿಲ್ಲದೆ ಯಾವುದೇ ಇದು ಇಲ್ಲದೆ ತಮಗೆ ಸಾಧ್ಯವಾದಾಗಲೆಲ್ಲ ಮಾಡಿದ್ದು ಹಾಯ್ ಬೆಂಗಳೂರು ಪತ್ರಿಕೆ, ಹಾಯ್ ಬೆಂಗಳೂರಿನ ವರದಿಗಾರರು. ಯಾವ ಜರ್ನಲಿಸ್ಟ್ಗೆ ಏನ್ ಮಾಹಿತಿ ಸಿಗುತ್ತೋ ಗೊತ್ತಿಲ್ಲ, ಆದರೆ ಹಾಯ್ ಬೆಂಗಳೂರು ಪತ್ರಿಕಾ ವರದಿಗಾರರಿಗೆ ತಳಮಟ್ಟದ ಹಸಿ ರಾ ಇನ್ಫಾರ್ಮೇಶನ್ ಸಿಕ್ಕಿದ್ದನ್ನ ನಾನು ನೋಡಿದ್ದೀನಿ. ಅಷ್ಟೇ ಗ್ರೌಂಡೆಡ್ ಆಗಿ ಆ ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋದನ್ನ ನೋಡಿದ್ದೀನಿ ನಾನು. ಸೊ ಆ ಗುಣಗಳು ಎಲ್ಲರೂ ಬರಲಿ. ಈ ಪತ್ರಿಕೆ ಇದೇ ರೀತಿ 130 ವಸಂತಗಳನ್ನ ಕಳೀಲಿ. ನಾವಿರ್ತೀವೋ ಇಲ್ವೋ ಇದು ಚರಿತ್ರೆ. ವೆದರ್ ವಿ ವಿಲ್ ಬಿ ದೇರ್ ಆರ್ ನಾಟ್, ಇಟ್ ಡಸಂಟ್ ಮ್ಯಾಟರ್, ಬಟ್ ದ ಬೆನಿಫಿಟ್ಸ್ ವಿಲ್ ಬಿ ರೀಪ್ಡ್ ಬೈ ದ ಫ್ಯೂಚರ್ ಜನರೇಷನ್. ಬರುವ ಜನಾಂಗದವರಿಂದ ಅದು ಆಯ್ತದೆ. ಆ ರೀತಿ ಕೆಲಸ ಕಾರ್ಯಗಳಾಗಲಿ. ನಾನಿಲ್ಲಿ ಅಭಿಮಾನಿ ಅಷ್ಟೇ. ನನಗೆ ಓದಿನ ಗೀಳನ್ನು ಹಚ್ಚಿದ್ದು, ಕಾದಂಬರಿಗಳನ್ನ ನಾನು ಹುಡುಕುವಂತೆ ಮಾಡಿದ್ದು ರವಿ ಬೆಳಗೆರೆಯವರ ಬರಹ ಮತ್ತು ಅವರ ಆ ಶೈಲಿ, ವ್ಯಕ್ತಿತ್ವ. ಹಾಗಾಗಲಿ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ದಯಮಾಡಿ ಪುಸ್ತಕ ಓದಿ, ತುಂಬಾ ಚೆನ್ನಾಗಿದೆ. ತಮ್ಮ ಬರವಣಿಗೆ ಮುಂದುವರಿಲಿ ಮೇಡಮ್. ಇದೇ ರೀತಿಯಾಗಿ ಕಾದಂಬರಿಗಳ ಮೂಲಕ ಬದುಕನ್ನು ಕಟ್ಟಿಕೊಡುವುದು, ದಿಕ್ಸೂಚಿಯನ್ನು ಕೊಡುವುದು ಒಂದು ಸಾಹಸದ ಕೆಲಸವೇ. ಬರವಣಿಗೆಗೆ ತುಂಬಾ ಕೆಲಸ ಇದೆ. ಅಜಿತ್ ಅವರು ಬರವಣಿಗೆಯನ್ನು ಆರಂಭ ಮಾಡಬೇಕು, ಹರೀಶ್ ಸರು ಆರಂಭ ಮಾಡಬೇಕು, ಸ್ಮಿತಾ ಮೇಡಮು ಮಾಡ್ಬೇಕು. ಆಕ್ಚುಲಿ ಬರವಣಿಗೆ ಇಂದು ಕ್ಷೀಣಿಸುತ್ತಿರುವುದು ಅದೇ. ಪುಸ್ತಕ ಓದ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಮತ್ತೊಂದಿರಲಿ, ಅನ್ಲೆಸ್ ಅಂಡ್ ಅಂಟಿಲ್ ವಿ ನೋ ಹೌ ಮೆನಿ ಲಾಸ್ ಆರ್ ಗವರ್ನಿಂಗ್ ಅಸ್, ನಮ್ಮನ್ನು ಎಷ್ಟು ಕಾನೂನುಗಳ ಆಳ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ಏನು ಓದಿನೂ ಪ್ರಯೋಜನ ಇಲ್ಲ. ನನ್ನ ಪ್ರಕಾರ ಹೊರಗಡೆ ಹೋದ್ರೆ ಎಷ್ಟು ಕಾನೂನುಗಳು ನನ್ನನ್ನು ನಿಯಂತ್ರಿಸ್ತದಪ್ಪ, ನಾನು ಎಷ್ಟು ಹಕ್ಕುಗಳಿಗೆ ಬಾಧ್ಯತಾ, ಎಷ್ಟು ಕರ್ತವ್ಯಗಳನ್ನ ನಾನು ನಿರ್ವಹಿಸಬೇಕು ಅನ್ನೋದನ್ನ ಎಲ್ಲವನ್ನೂ ಓದುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಓದ್ಬೇಕು. ಅಂದಾಗ ನಾವೇನು ಅನ್ಕೊಂಡಿದೀವಿ, ಏನೆಲ್ಲ ಪ್ರಾಜೆಕ್ಟ್ ಮಾಡಲಾಗ್ತಿದೆ ಅದೆಲ್ಲ ಆಯ್ತದೆ. ಹಾಗಾಗಲೇ ಅಂತ ಕೆಲಸ ಕಾರ್ಯ ಹಾಯ್ ಬೆಂಗಳೂರು ಮತ್ತು ಅವರ ತಂಡದ ವತಿಯಿಂದ ನಡೀಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ನಾನು ಆಭಾರಿ ಮೇಡಮ್. ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ giving me an opportunity to meet all the dignitaries on the dais. Thank you. ಒಳ್ಳೆಯದಾಗಲಿ.